ನಾನು ಹೇಳ್ತಾ ಇದ್ನಲ್ಲ ಆಗಲೇ, ಅಧಿಕಾರಕ್ಕೆ ಅಂಟ್ಕೊಂಡು ಕೂತ್ಕೋಬೇಕು ಅನ್ನೋ ಆಸೆ ನನಗಿಲ್ಲ. ಮೊನ್ನೆ ದಿನ ನಿಮ್ಮಲ್ಲಿ ಒಂದಷ್ಟು ನನಗೆ ಆಪ್ತ ವಲಯದಲ್ಲಿರುವಂಥ ಬೆಂಬಲಿಗರು ಬೆಂಗಳೂರಿಗೆ ಬಂದ್ರಿ. ನಿಮ್ಮ ಭಾವನೆಗಳು ನೀವೂ ಹಂಚ್ಕೊಂಡ್ರಿ. ಅದರಲ್ಲಿ ಅನಿಲ್ ಅಂತ ಅಭಿಮಾನಿಗಳು ನೀವು ಪಕ್ಷೇತರರಾಗಿ ಸ್ಪರ್ಧಿಸಿ ಅನ್ನೋವಂಥ ಮಾತನ್ನು ಹೇಳೋದು. ಇನ್ನು ಕೆಲವರು ನಾವು ಮೊದಲಿಂದ ಅಂಬರೀಷ್ ಅವ್ರ ಜೊತೆಯಲ್ಲಿ ಕಾಂಗ್ರೆಸ್ ಪಾರ್ಟಿಯಲ್ಲಿ ಗುರುತಿಸ್ಕೊಂಡ್ವಿ, ನೀವು ಕಾಂಗ್ರೆಸ್ ಪಾರ್ಟಿಯಿಂದ ಸ್ಪರ್ಧೆ ಮಾಡಬೇಕು ಅನ್ನೋವಂಥ ಮಾತನ್ನು ಹೇಳೋದು. ಉಳಿದವರು ನೀವು ಯಾವುದೇ ತೀರ್ಮಾನ ತಗೊಂಡ್ರು ನಿಮ್ಮ ಜೊತೆಯಲ್ಲಿ ನಾವು ಇರ್ತೀವಿ ಅನ್ನೋಂಥ ಮಾತನ್ನು ಹೇಳಿದ್ದಾರೆ. ಇವತ್ತು ನಾನು ತುಂಬ ಯೋಚನೆ ಮಾಡಿದ್ದೀನಿ. ಎಲ್ಲ ನನ್ನ ಆಪ್ತರ ಜೊತೆಯಲ್ಲಿ, ವರಿಷ್ಠರ ಜೊತೆಯಲ್ಲಿ ನಾನು ಸಮಾಲೋಚನೆ ಮಾಡಿದ್ದೀನಿ. ಸುದೀರ್ಘವಾದ ಚರ್ಚೆಗಳನ್ನು ನಾನು ಮಾಡಿದ್ದೀನಿ. ಎಲ್ಲ ಕಡೆನೂ, ಅದು ಡೆಲ್ಲಿ ಇರ್ಬೋದು, ಬೆಂಗಳೂರು ಇರ್ಬೋದು, ನಮ್ಮ ಮನೇಲಿರ್ಬೋದು, ಹೊರಗಡೆ ಇರ್ಬೋದು, ಎಲ್ಲ ಕಡೆನೂ ಎಲ್ಲ ವಿಷಯಗಳನ್ನು ಅಲೆದು ತೂಗಿ ನಾನು ಒಂದು ನಿರ್ಧಾರ, ಇದೇನು ಹುಡುಗಾಟ ಅಲ್ಲ, MP ಚುನಾವಣೆ ಅನ್ನೋದು ಹುಡುಗಾಟ ಅಲ್ಲ. ನಾನು ಆಗಲೇ ಹೇಳ್ತಾ ಇದ್ದೀನಿ, ಬದಲಾದ ಪರಿಸ್ಥಿತಿ, ಬದಲಾದ ಸನ್ನಿವೇಶ, ನಾವೂ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಬೇಕಾಗಿರೋ ಒಂದು ಸಮಯ ಇದು. ಇಂಡಿಪೆಂಡೆಂಟ್ ಆದರೆ ಹಠಕ್ಕೆ ಬಿದ್ದು ನಾನೇನೋ ದ್ವೇಷ ಸಾಧಿಸಬೇಕು, ಏನೋ ಒಂದು ನಾನೇ ಪ್ರೂವ್ ಮಾಡ್ಕೋಬೇಕು ಅನ್ನೋದಾದರೆ ನಾನು ಇಂಡಿಪೆಂಡೆಂಟ್ ಆಗಿ ನಿಲ್ಲಬೇಕು. ಆದರೆ ಅದರಿಂದ ಪ್ರಯೋಜನ ಯಾರಿಗೆ, ನಷ್ಟ ಯಾರಿಗೆ, ಏನು ಸಾಧಿಸ್ಬೋದು ಅನ್ನೋದನ್ನು ಒಮ್ಮೆ ಯೋಚನೆ ಮಾಡಬೇಕು. ನಾವು ಪ್ರಬುದ್ಧತೆಯಿಂದ ನಮ್ಮ ಹೆಜ್ಜೆ ಏನೇ ಇದ್ರೂ ಈ ಟೈಮಲ್ಲಿ ಹಾಕಬೇಕು. ನಾನು ನನ್ನ ಭವಿಷ್ಯದ ಬಗ್ಗೆ ನನಗೆ ಚಿಂತೆ ಇಲ್ಲ. ನನ್ನ ಸ್ವಾರ್ಥ ನಾನು ನೋಡ್ಕೊಳ್ಳೋದಾದರೆ ಎಷ್ಟೋ ಕ್ಷೇತ್ರದ ನನಗೆ ಅವಕಾಶಗಳು ಸಿಗ್ತಾ ಇತ್ತು. ನೀವು ಎಲ್ಲಾದರೂ ನನಗೇನು, ನಾನು MP ಆಗ್ತೀನಿ ಮತ್ತೆ ಸುಲಭವಾಗಿ ಗೆಲ್ಲುವಂಥ BJP ಪ್ರಬಲ ಇರುವಂಥ ಎಲ್ಲ ಕ್ಷೇತ್ರಗಳು ಎಷ್ಟೊಂದು ನನಗೆ ಅವಕಾಶ ಇತ್ತು, ನನಗೆ ಕೊಡ್ತಾ ಇದ್ರು. ನಾನು ಕೇಳಿದರೆ ನಾನು ಯಾಕೆ ಅದನ್ನು ಬಿಟ್ಟೆ? ಸ್ವಾರ್ಥ ಇದ್ದರೆ ನಾನು ಅದನ್ನು ಬಿಡ್ತಾ ಇಲ್ಲ. ಎಲ್ಲರಷ್ಟೇ ನಾನು ರಾಜಕಾರಣಿ, ಒಂದು ಟಿಪಿಕಲ್ ರಾಜಕಾರಣಿ ಆಗಿದ್ದರೆ ಆ ಅವಕಾಶವನ್ನು ನಾನು ಒಂದು ಬ್ಲೆಸ್ಸಿಂಗ್ ಆಗಿ ತಗೊಂಡು ತಕ್ಷಣವೇ ಒಪ್ಕೊಳ್ತಾ ಇದ್ದೆ. ಇವತ್ತಿನ ಕಾಲಕ್ಕೆ ಯಾರಾದರೂ ಬಿಡ್ತಾರಾ ಅಂತ ಅವಕಾಶಗಳನ್ನು? ನೀವೇ ಹೇಳಿ, ಯಾರಾದರೂ ಬಿಡ್ತಾರಾ ಅವಕಾಶನ? ಯಾರೂ ಬಿಡೋದಿಲ್ಲ. ಆದರೆ ನನಗೆ ಮಂಡ್ಯ ಬಿಟ್ಟರೆ ರಾಜಕೀಯ ಬೇಡ, ನಾನು ರಾಜಕೀಯ ಮಾಡೋದಾದರೆ ಮಂಡ್ಯದಲ್ಲಿ ಮಾತ್ರ ಅಂತಲೇ ನಾನು ನಿಂತ್ಕೊಂಡಿದ್ದೀನಿ. ಏನಕ್ಕೆ ನಿಂತೆ? ಅದು ನನ್ನನ್ನು ನಂಬಿದವರು, ನನ್ನನ್ನು ಬೆಂಬಲಿಸಿದವರು, ಅಂಬರೀಷ್ ಅವರನ್ನು ಪ್ರೀತಿ ಅವರು ಕೊಟ್ಟು ಅಭಿಮಾನಿಗಳು ಈಗಲೂ ಅದೇ ಪ್ರೀತಿಯನ್ನು ಉಳಿಸ್ಕೊಂಡು ಹೋಗ್ತಿದ್ದಾರೆ. ಅವರನ್ನು ಬಿಟ್ಟು ನಾನೆಲ್ಲಾದರೂ ಹೋದರೆ ನಾನು ಈ ಮಣ್ಣಿನ ಸೊಸೆ ಅಂತ ಅನ್ನಿಸ್ಕೊಳ್ಳೋಕ್ಕೆ ನನಗೆ ಅರ್ಹತೆನೇ ನಾನು ಕಳ್ಕೊತೀನಿ. ಅದನ್ನು ಕಳ್ಕೊಳ್ಳೋಕ್ಕೆ ನನಗೆ ಇಷ್ಟ ಇಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.